ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವೀಗ ಬಂದಿರೋ ಊರು ಗುಲ್ಬರ್ಗದಲ್ಲಿ ನಮ್ಮ ಅಕ್ಕನ ಮಗಳನ್ನ ಸಿಂಧನ್ ಕೊಟ್ಟಿದ್ದೀವಿ. ಹಂಗಾಗಿ ಗುಲ್ಬರ್ಗ ಬಂದಿದ್ದೀವಿ. ಯಾಕೆ ಅಂತ ಗೊತ್ತಾಗುತ್ತೆ ನಿಮಗೆ. ನಾನು ಆಲ್ರೆಡಿ ಹೇಳಿದ್ದೀನಿ ಒಂದು ಫ್ಯಾಮಿಲಿ ಫಂಕ್ಷನ್ ಅಂತ. ಏನು ಫಂಕ್ಷನ್ ಅಂತ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ. ಫ್ರೆಂಡ್ಸ್, ಇದು ಗುಲ್ಬರ್ಗ ರೈಲ್ವೆ ಸ್ಟೇಷನ್ ನೋಡಿ. ನಾನು ಕೂಡ ಫಸ್ಟ್ ಟೈಮ್ ಬಂದಿರೋದು. ಯಾಕಂದರೆ ಯಾವಾಗಲೂ ಬಂದ್ರೂ ಬಸ್ಸಿಗೆ ಬಂದಿರ್ತೀವಿ. ತುಂಬ ಕ್ಲೀನಾಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ ಫ್ರೆಂಡ್ಸ್, ಈಗ ಆಟೋ ಹಿಡ್ಕೊಂಡು ಮನೆಗೆ ಹೋಗಬೇಕು. ಬನ್ನಿರಿ ಹೋಗೋಣ. ಫ್ರೆಂಡ್ಸ್, ಈ ಊರಿಗೆ ಹೆಸರು ಎರಡಿದೆ. ಒಂದು ಕಲಬುರ್ಗಿ, ಒಂದು ಗುಲ್ಬರ್ಗ ಅಂತ. ಕಲಬುರ್ಗಿನೂ ಅಂತಾರೆ, ಗುಲ್ಬರ್ಗನೂ ಅಂತಾರೆ. ಏನು ರೀಸನ್ ಅಂತ ಗೊತ್ತಿಲ್ಲ ನನಗೆ. ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇದು ಗುಲ್ಬರ್ಗ ರೈಲ್ವೆ ಸ್ಟೇಷನು ನೋಡ್ಬೋದು ನೀವು. ಇಲ್ಲೆಲ್ಲ ಫುಲ್ಲು ಆಟೋ ಸ್ಟ್ಯಾಂಡ್, ಇದು ಆಟೋ ಪಾರ್ಕಿಂಗು. ಈ ಕಡೆ ಎಲ್ಲ ಫುಲ್ ಕಾರ್ ಪಾರ್ಕಿಂಗ್ ಇದೆ. ಓಕೆ, ತುಂಬ ದೊಡ್ಡದಾಗಿದೆ ನೋಡ್ಬೋದು. ಓಕೆ ಫ್ರೆಂಡ್ಸ್, ಬನ್ನಿ ಈಗ ಆಟೋ ಹಿಡ್ಕೊಂಡು ನಾವು ಮನೆಗೆ ಹೋಗಬೇಕು. ಇಲ್ಲಿಂದ ಮನೆ ಹತ್ರನೇ ಇದೆ. ವೆಲ್ಕಮ್ ಮಾಡ್ತಿದ್ದೀರಿ ಬಂದು. ಅಜ್ಜಿ ಥ್ಯಾಂಕ್ ಯು. ಕ್ಯಾಚ್ ಹಿಡೀರಿ ಸೋನು, ಕ್ಯಾಚ್ ಸೋನುಗ, ಕ್ಯಾಚ್ ಕ್ಯಾಚ್. ನೀವು ಹಿಂಗೆ ಮಾಡಿ. ಸೋನುಗ ಏನದು 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 ಸೈಕಲ್ ಹೊಡೆದಾಗುತ್ತೆ, ಬಾಲ್ ಆಡ್ಬೇಕಷ್ಟೇ. ಮೂರಿ ಟ್ರೈನ್ಗೆ ಈ ಕಡೆ ಬಂದು ಬಸ್ ಬರ್ತಿದೆ. ಮುಂದೆ ಬರ್ಬೇಕ್ರಿ ನಾವು. ಹ್ಯಾಪಿ ಬರ್ಡೇ. ರಿಮೋಟ್ ಬೇಡ ನಂಗೆ. ವಿಶ್ ಮಾಡೋಣ. ಹ್ಯಾಪಿ ಬರ್ಡೇ ಕೊಡು ಸೋನುಗ. ಈ ಕೈ ಕೊಡ್ಬೇಕು. ಹ್ಯಾಪಿ ಬರ್ಡೇ. ಬರ್ಡೇ ನಿಂದು. ಬರ್ಡೇ ಬಾಯ್. ನಿದ್ದೆ ಬಂದ್ಬಿಟ್ಟಾ? ಏನು ಹಚ್ಬೇಡಪ್ಪ, ಹಚ್ಬೇಡ್ರಿ. ಫ್ರೆಂಡ್ಸ್, ನಮ್ಮ ಸೋನಂದು ಬರ್ತ್ಡೇ, ಹಂಗಾಗಿ ನಾವು ಗುಲ್ಬರ್ಗಕ್ಕೆ ಬಂದಿದ್ದೀವಿ. ಸ್ಪೆಷಲ್ ಡೇ ಇವತ್ತು ಅಲ್ಲ ಸೋನು? ಸ್ಪೆಷಲ್ ಡೇ ಅಲ್ಲಮ್ಮ. ಸ್ಮೈಲ್ ಕೊಡು. ನಿದ್ದೆ ಬಂದಿದ್ದ ಅವನಿಗೆ. ಬೆಳಗ್ಗೆ ಬೇಗ ಎದ್ದಿದ್ದಾನೆ. ಬೇಗ ಎದ್ರ ಸೋನು? ಏನೇನು ಕೆಲಸ ಮಾಡಿದ್ರಿ? ಏನೇನು ಕೆಲಸ ಮಾಡಿದ್ರಿ? ಹಾಯ್ ಮಾಡ್ಸೋನು. ಹಾಯ್ 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 ಮಾಡ್ಸೋನು. ಹಾಯ್ ಫ್ರೆಂಡ್ಸ್. ಶಾನು ಇಲ್ಲಿ. ಶಾನು ಏ ಸೋನು, ಮಮ್ಮಿ ಹೆಂಗ್ ಮಾಡ್ತಿ ಈಗ? ಮಮ್ಮಿ ಹೆಂಗ್ ಮಾಡ್ತ್ರಿ? ಡ್ರೇ ಎಲ್ಲಿ ಗೊತ್ತೀರಿ ಸೋನು? ಡ್ರೇ ಎಲ್ಲಿ ಗೊತ್ತೀರಿ? ಎದಕ್ ಚೀರ್ತೀರಿ? ಗಂಟ್ಲ ಹಾಳಾಗತ್ರಿ. ಮತ್ತೆ ಮಾಡೋನ್ನತ್ ನೋಡ್ಗ. ನೀವು ಜಾಸ್ತಿ ಡಂಗಿ ಮಾಡ್ತೀವಿ ಸೋನು. ಸೋನು ಏ ಸೋನು, ಬೇಕಾಯಿತು ಹೊಡ್ತೀಯಾ?
ಹಾಯ್ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ವಿಡಿಯೋ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಆಗಲೇ ಹೇಳಿದ್ದೆ ನಿಮಗೆ ಫ್ಯಾಮ್ಲಿ ಫಂಕ್ಷನ್ ಅಂತ. ಏನು ಫಂಕ್ಷನ್ ಅಂದರೆ ನಮ್ಮ ಮೊಮ್ಮಗಂದು ಬರ್ತ್ಡೇ ಇರೋದು 1ನೇ ವರ್ಷದ್ದು. ಹಂಗಾಗಿ ಬೆಂಗಳೂರಿಂದ ಗುಲ್ಬರ್ಗಕ್ಕೆ ನಾನು, ನಮ್ಮ ಮನೆಯವರು, ನನ್ನ ಮಗಳು 3 ಬಂದಿದ್ದೀವಿ. ಊರಿಂದ ಕೂಡ ಅಕ್ಕ, ದೀಪಾ, ಶ್ರೀ ಬಂದಿದ್ದಾರೆ. ಇವತ್ತು ಮಧ್ಯಾಹ್ನ ಹಂಗೆ ನಮ್ಮಮ್ಮ, ಹಂಗೆ ನಮ್ಮ ಚಿಕ್ಕಮ್ಮ, ನಮ್ಮ ಐಶ್ವರ್ಯ ಎಲ್ಲರೂ ಅವರು ಕೂಡ ಬರ್ತಾ ಇದ್ದಾರೆ. ಇವತ್ತು ಸಾಯಂಕಾಲ ಬರ್ತ್ಡೇ ಇದೆ. ಈಗ ಬೆಳಗ್ಗೆ ಸ್ನಾನ ಎಲ್ಲ ಆಯಿತು, ಇನ್ನು ಟಿಫಿನ್ ಮಾಡಬೇಕು. ಇಲ್ಲಿ ಕೆಳಗಡೆ ಆಂಜನೇಯನ ದೇವಸ್ಥಾನ ಇದೆ, ಅಲ್ಲಿ ಪೂಜೆ ಕೊಟ್ಟಿದ್ದಾರೆ. ಹೋಗಿ ಪೂಜೆ ಮುಗಿಸ್ಕೊಂಡು ಬರಬೇಕಲ್ಲಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಸೋನನ್ ಕೂಡಿಸಿ ಹಾಲು ಸ್ನಾನ ಅಂತ ಮಾಡಿಸ್ತಾರಂತೆ. ಇಲ್ಲೆಲ್ಲ ಫುಲ್ ನೋಡ್ಬೋದು ಟಬ್ಬಲ್ಲಿ ಹಾಲು, ನೀರು, ಹೂ ಹಾಕಿ ರೆಡಿ ಮಾಡಿದ್ದಾರೆ. ಈಗ ಅವನಿಗೆ ಇಲ್ಲಿ ಕುಂದಿರಿಸಿ ಅರಿಶಿಣ ಹಚ್ಚಿ ಆಮೇಲೆ ಆ ಟಬ್ಬಲ್ಲಿ ಕುಂದಿರಿಸಿ ಹಾಲು ಸ್ನಾನ ಮಾಡಿಸ್ತಾರಂತೆ. ಬನ್ನಿ ಯಾವ ಥರ ಅಂತ ನೋಡ್ಕೊಂಬರೋಣ. ಒಂದೊಂದೂರು ಕಡೆ ಒಂದೊಂದು ಥರ ಪದ್ಧತಿ ಇರುತ್ತೆ. ಓಕೆ ಫ್ರೆಂಡ್ಸ್, ಇವನು ಕೂತ್ಕೊತಾನೆ ಇಲ್ಲ, ಯಾಕಂದರೆ 1 ಸೆಕೆಂಡು ಕೂತ್ಕೊಳಲ್ಲ. ಇಲ್ಲಿ ಒಳ್ಳೆ ಬುಗ್ರಿ ಥರ ಆಟ ಆಡ್ತಾ ಇರ್ತಾನೆ. ಇಲ್ಲಿ ನೋಡ್ಬೋದು ದೀಪ ಅವರು, ಹಾಗೆ ನಮ್ಮ ಅರಣಿ ಕೂಡ ಹಿಡ್ಕೊಂಡಿದ್ದಾರೆ. ಅವನನ್ನು ಕೂತ್ಕೊಳಕ್ಕೆ ರೆಡಿ ಇಲ್ಲ ಅವನು ಅಷ್ಟೇ. ಆರಾಮಾಗಿ ಎಲ್ಲರೂ ನೋಡ್ತಾ ಇದ್ದಾನೆ, ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾರೆ ಇವರು ಅಂತ ಹೇಳ್ಬಿಟ್ಟು. ಒಳ್ಳೆ ಒಂದು ಸರ್ಕಸ್ ಆಡ್ದಂಗೆ ಆಗುತ್ತೆ ಇವನನ್ನು ಕೂಡಿಸ್ಬೇಕಾದ್ರೆ. ಇಲ್ಲಿ ಸಿಂಧು ಅರಿಶಿಣ ಹಚ್ತಾ ಇದ್ದಾಳೆ. ಅರಿಶಿಣ ಹಚ್ಚಿ ಆ ಟಬ್ಬಲ್ಲಿ ಕೂಡಿಸಿ ಹಾಲು ಸ್ನಾನ ಮಾಡಿಸೋದಂತೆ. ಬನ್ನಿ ಯಾವ ಥರ ಎಲ್ಲ ಇರುತ್ತೆ ಅಂತ ನೋಡ್ಕೊಂಬರೋಣ. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ರಿಯಾನ್ಸ್ಗೆ. ಆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು 100 ವರ್ಷ ಕಾಪಾಡಲಿ ಅಂತ ಕೇಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇಲ್ಲಿ ನಾನು ಕೂಡ ಅರಿಶಿಣ ಹಚ್ತಾ ಇದ್ದೀನಿ. ಎಲ್ಲ ಸ್ವಲ್ಪನೇ ಬೇಗ ಮುಗಿಸ್ಬೇಕು, ಯಾಕಂದರೆ ಅವನು ಜಾಸ್ತಿ ಹೊತ್ತು ಕೂತ್ಕೊಳಲ್ಲ. ಸ್ವಲ್ಪನೇ ಮಾಡಿ ಬಿಡ್ತಾ ಇದ್ದೀವಿ. ಯಾವ ಥರ ಎಲ್ಲ ಅಂತ ನೋಡ್ಕೊಂಬರೋಣ ಬನ್ನಿ. ಸ್ವಲ್ಪ ಶಾಂತ ಆದ ವೀರಭದ್ರ. ನೀನೇ ಎಲ್ಲರೂ ನೋಡ್ತಾರೆ ಮಕ್ಕ ಏನು ಮಾಡಕತ್ತಾರ. ಇಲ್ಲ ಅವರು ಇಲ್ಲ ಈಗ ಸಮಾಧಾನ ಆಯ್ತು ಅವನಿಗೆ. ಫ್ರೆಂಡ್ಸ್, ನಮ್ಮ ಸೋನುಗೆ ಎಲ್ಲರೂ ಅರಿಶಿಣ ಹಚ್ಚಿದ್ದಾಯಿತು. ಈಗ ಅದು ತೆಂಬಿಗೆಯಲ್ಲಿ ನೋಡ್ಬೋದು, ಅದರಲ್ಲಿ ಕೂಡ ಹಾಲು ನೀರು ಮಿಕ್ಸ್ ಮಾಡಿ ಹೂವು ಕೂಡ ಇದೆ. ಅದರಿಂದ ಎಲ್ಲರೂ ಅವನಿಗೆ ಹಾಕಬೇಕು, ಹಾಲು ಸ್ನಾನ ಅಂತಾರಂತೆ. ಈಗ ನೋಡ್ಬೋದು ಎಲ್ಲರೂ ಹಾಕ್ತಾ ಇದ್ದಾರೆ. ಅರಿಶಿಣ ಕೂಡ ಹಾಗೆ ಎಲ್ಲರೂ ಹಚ್ಚಿದ್ವಿ ಅವನಿಗೆ. ಒಂದು ಸ್ವಲ್ಪ ಹೊತ್ತು ಸ್ಟಾರ್ಟಿಂಗಲ್ಲಿ ಒಂಚೂರು ಕೂತ್ಕೊಳ್ಳೋಕೆ ಹಠ ಮಾಡ್ದ. ಆಮೇಲೆ ಸುಮ್ಮನೆ ಕೂತ್ಕೊಂಡು ಎಲ್ಲನೂ ನೋಡ್ತಾ ಅಬ್ಸರ್ವ್ ಮಾಡ್ತಾ ಇದ್ದ. ಹೂವಲ್ಲಿನೂ ಹಾಗೆ ಇಲ್ಲಿನೂ ಕೂಡಿಸಿದ್ದಾರೆ. ಇಲ್ಲಿ ಬಾತ್ ಟಬ್ಬಲ್ಲಿ ಇಲ್ಲಿನೂ ಆರಾಮಾಗಿ ಕೂತ್ಕೊಂಡಿದ್ದಾನೆ ಅವನು. ಅವನಿಗೆ ನೀರಂದರೆ ತುಂಬನೇ ಇಷ್ಟ. ಹಂಗಾಗಿ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂತ ಎಲ್ಲರನ್ನೂ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಫ್ರೆಂಡ್ಸ್, ನಾನು ಆವಾಗಲೇ ಹೇಳ್ದಂಗೆ ನೀರಂದ್ರೆ ತುಂಬನೇ ಇಷ್ಟ. ನೀರಲ್ಲಿ ಕುಂತ್ರೆ ಆಚೆನೇ ಬರಲ್ಲ. ಇಲ್ಲಿ ಎಲ್ಲರೂ ಹಾಕ್ತಾ ಇದ್ದೀವಿ, ಹಾಲು ಸ್ನಾನ ಮಾಡಿಸ್ತಾ ಇದ್ದೀವಿ ಅವನಿಗೆ. ಆರಾಮಾಗಿ ಸುಮ್ಮನೆ ಕೂತ್ಕೊಂಡಿದ್ದಾನೆ. ಎಲ್ಲರೂ ಮಾಡಿಸಿದ್ವಿ. ಇದು ಮುಗಿದಾದ್ಮೇಲೆ ಕೆಳಗಡೆ ಆಂಜನೇಯನ ದೇವಸ್ಥಾನಕ್ಕೆ ಪೂಜೆ ಕೊಟ್ಟಿದ್ದಾರೆ. ಆಲ್ರೆಡಿ ಪೂಜೆ ಎಲ್ಲ ಮಾಡಿದಾರಂತೆ. ಮಳೆ ಬೇರೆ ಬರ್ತಾ ಇದೆ ಹೊರಗಡೆ. ಮಳೆ ನಿಂತ ಮೇಲೆ ಕೆಳಗಡೆ ಹೋಗಿ ಸೋನೂನ್ ಹೆಸರು ಮೇಲೆ ಅರ್ಚನೆ ಮಾಡಿಸ್ಕೊಂಡು ಬರೋದು ಅಷ್ಟೇ. ಡಿಫ್ರೆಂಟ್ ಆಗಿದೆ. ಫಸ್ಟ್ ನಮ್ಕೊಂಡು ಒಂದು ಸ್ವಲ್ಪ ಆಟ ಮಾಡ್ದ ಅಷ್ಟು ಬಿಟ್ರೆ, ಆಮೇಲೆ ಸುಮ್ಮನೆ ಕೂತ್ಕೊಂಡು ಎಲ್ಲರೂ ನೋಡ್ತಾ ಇದ್ದ ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇದು ನಾರ್ಮಲ್ ನೀರೇನೇ. ಓಕೆ ಫ್ರೆಂಡ್ಸ್, ಬನ್ನಿ ನೆಕ್ಸ್ಟ್ ಏನಂತ ಹೇಳ್ತೀನಿ. ಫ್ರೆಂಡ್ಸ್, ಇಲ್ಲೇ ಅಪಾರ್ಟ್ಮೆಂಟಲ್ಲೇ ಆಂಜನೇಯನ ದೇವಸ್ಥಾನ ಇದೆ. ಪೂಜೆ ಕೂಡ ಆಗಿದೆ, ನೋಡ್ಬೋದು ನೀವು. ಅಲಂಕಾರ ಕೂಡ ತುಂಬನೇ ಚೆನ್ನಾಗಿ ಮಾಡಿದ್ದಾರೆ. ಕುಂಕುಮ ಅಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಾಗಿದೆ.
ಈಗ ಅರ್ಚನೆ ಮಾಡಿಸ್ತಾ ಇದ್ದಾರೆ. ಮಳೆ ಈಗ ನಿಂತಿತ್ತು ಒಂದು ಸ್ವಲ್ಪ, ಹಂಗಾಗಿ ಮಳೆ ನಿಂತ ಮೇಲೆ ಕೆಳಗಡೆ ಬಂದ್ವಿ. ಪೂಜೆ ಮಾಡಿ ತುಂಬ ಹೊತ್ತಾಯ್ತು ಅವರು ಪಾಪ, ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಫ್ರೆಂಡ್ಸ್, ಇಲ್ಲಿ ಹೂವುಗಳು ತುಂಬಾ ಚೆನ್ನಾಗಿದ್ದಾವೆ. ಇಲ್ಲಿ ನೋಡ್ಬೋದು ಲೋಟಸ್ ನೀವು, ತುಂಬಾ ಚೆನ್ನಾಗಿದೆ ಅದು ಕೂಡ. ಫ್ರೆಂಡ್ಸ್, ಈಗ ನಮ್ಮ ಕಡೆ ಆರತಿ ಮಾಡೋ ಪದ್ಧತಿ, ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಫಸ್ಟು ಹಾರ ಹಾಕಿ ಆರತಿ ಮಾಡ್ತಾರೆ, ಕುಂಕುಮ ಹಚ್ಚಿಬಿಟ್ಟು. ಈಗ ಇಲ್ಲಿ ಕೂಡ ನಮ್ಮ ಸೋನುಗೆ ಮಾಡ್ತಾ ಇದ್ದೀವಿ ಎಲ್ಲರೂ. ಅಲ್ಲಿ ಹೋಗಿ ಫಂಕ್ಷನ್ ಹಾಲಲ್ಲಿ ಇದನ್ನೆಲ್ಲ ಮಾಡೋಕ್ಕಾಗಲ್ಲ, ಹಂಗಾಗಿ ಇಲ್ಲೇ ಮನೆಯಲ್ಲೇ ಎಲ್ಲ ಮಾಡಿ ಮುಗಿಸೋಣ ಅಂತ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದ್ವಿ. ಪೂಜೆ ಎಲ್ಲ ಚೆನ್ನಾಗಾಯಿತು. ಇಲ್ಲೇನೇ ಕುಂಕುಮ ಹಚ್ಚಿ ಹಾಗೆ ಬಟ್ಟೆ ಕೊಡ್ತಾ ಇದ್ದಾರೆ. ಮುತ್ತಜ್ಜಿ ಆಗಬೇಕು ಸೋನುಗೆ. ದೀಪ ಅವರು ಮಮ್ಮಿ, ಹಾಗೆ ದೀಪ ಅವ್ರ ತಂಗಿ ಇವರು ಶಿಲ್ಪ. ಅಲ್ಲಿ ಹೋಗಿ ಆರತಿ ಅದು ಮಾಡೋಕ್ಕಾಗಲ್ಲ, ಯಾಕಂದರೆ ಎಲ್ಲ ಗೆಸ್ಟ್ಗಳು ಬಂದಿರ್ತಾರೆ. ಇಲ್ಲೇನೇ ಮಾಡಿ ಮುಗಿಸೋಣ ಅಂತ ಮಾಡ್ತಾ ಇದ್ದಾರೆ. ನಮ್ಮ ಕಡೆ ಕಂಪಲ್ಸರಿಯಾಗಿ ಚಿಕ್ಕವ್ರಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಈ ಥರ ಕುಂಕುಮ ಹಚ್ಚಿ ಹಾರ ಹಾಕಿ ಕಳಸ ಬೆಳಗೋ ಪದ್ಧತಿ ಇದೆ. ಅದನ್ನು ಇಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಅವನು ಕೂಡ ನೋಡ್ತಾನೆ ಇದ್ದಾನೆ ಏನು ಮಾಡ್ತಾ ಇದ್ದಾರಂತ. ಇಲ್ಲಿ ನೋಡ್ಬೋದು ಹಾರ ಕೂಡ ಹಾಕಿದ್ರು. ಓಕೆ ಫ್ರೆಂಡ್ಸ್, ಬನ್ನಿ ಈಗ ಎಲ್ಲರೂ ಆರತಿ ಮಾಡಬೇಕೀಗ ನಾವು. ಸಾಕು ಹಚ್ಬೇಡಲ್ಲ. ದೂರ ದೂರ ಏಯ್ ದೂರ 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 ಇಡ್ಲೆ, ಅವನ್ ಕೈ ಆಗ್ತದ. ರಿಮೋಟ ಡೆಬ್ಬಿಗಳು ಇವೆ ನೋಡಿ. ಇಲ್ಲ ಬಲಗೈ ಅಭಿಷೇಕ್ ಹಾಕೋ ಬರ್ಲಿ ಮಾತಾಡ್ತಾನೆ. ಏನ್ರಿ ಸ್ವಾಮಿಗಳೇ ಕಂಬಾಯ್ತ ಆಡ್ತಾನ ಮರಿ ಸ್ವಾಮಿ ಬಾ ಬೆಳಮ್ಮ ಈ ಕಡೆ ಅದು ಬೆಳಗ್ಗೆ ಅಲ್ಲಿ ಬಿಡ. ಎಲ್ಲ ಬೆಳಗ್ಗೆ ಏನಾಗಲ್ಲ. ಬೆಳ ಮುಂಚೆ ಇಲ್ಲ ಅಂತ ದೂರ ಕೈ ಹಿಡ್ಕಾಸಿಂದು. ಗುಡ್ ಗುಡ್ ಬಾಯ್. ಸೋನಿ ಗಾಡಿ ಇವೆಲ್ಲ ಆಶೀರ್ವಾದ ಮಾಡಿ.
ಹಾಕ್ತೀರಾ? ಸೋನು ಅಕ್ಕಳೇ ಇದರಲ್ಲಿ ಒಂದೇ ಒಂದ್ ಚೂರಮ್ಮ ಚೂರು ಹಾಲಿಡು ಪಾಯಸ ಮಾಲಿಶ್ ದೂರ ಕೈ ಹಿಡ್ಕ ಸುಂದರ್. ವೆರಿ ಗುಡ್. ಗುಡ್ ಬಾಯ್. ನೋಡಿದಿಲ್ಲ ಹೆಂಗ್ ಉಳಿಸಿದ್ದ ಕೈಯಾಗ ಇಷ್ಟೊತ್ತನಾಗ ಆಗ್ತೇನೋ ಚಪಾತಿ ಮಾತ್ರ ಅರ್ಧ ಇಲ್ಲ ಒಂದೇ ಚಪಾತಿ. ಚಿಕ್ಕದಾಗ ಹಚ್ಚು. ಬಟ್ಟಲ್ ಕೊಡ್ರಿ, ಬಟ್ಟಲ್ ಕೊಡ್ರಿ. ಸಿಂಧು ಅದನ್ ಕೂದಲು ಸರಿ ಮಾಡು. ಮತ್ತೆ ಪಾಯಸ ಹೆಂಗ್ ನೋಡ್ತಾನ ಲೈಕ್ ನಮಗೂ ಲೈಕ್ ಸೋನು ದೂರ ಕೈ ಹಿಡ್ಕೊಳ್ರಿ ಅಂತ. ವೆರಿ ಗುಡ್. ಫ್ರೆಂಡ್ಸ್, ಬೆಳಗ್ಗೆ ಆರತಿ ಎಲ್ಲ ಮುಗ್ದಿದ್ದಾಯಿತು. ಆರತಿ ಮಾಡಿದ್ವಿ. ಊರಿಂದ ಕೂಡ ಅಮ್ಮ, ನಮ್ಮ ಐಶು, ನಮ್ಮ ತಮ್ಮನ ಮಗ ನೋಡ್ಬೋದು ನೀವು. ನಮ್ಮ ಸೋನು, ನಮ್ಮ ತಮ್ಮನ ಮಗ ಇಬ್ಬರು ಕೂಡ ಕೂತಿದ್ದಾರೆ. ಚಿಂಟು, ಸೋನು ಇಬ್ಬರು ಕೂಡ ಕಾರಲ್ಲಿ ಕುಂತು ಆಟ ಆಡ್ತಾ ಇದ್ದಾರೆ. ಈ ಕಾರ್ ಫ್ರೆಂಡ್ಸ್, ನಾವೀಗ ಫಂಕ್ಷನ್ ಅಲ್ಲಿಗೆ ಬಂದಿದ್ದೀವಿ. ವೆಲ್ಕಮ್ ಟು ರಿಯಾನ್ಶ್ ಬರ್ತ್ಡೇ ಪಾರ್ಟಿಗೆ ಅಂತ ಇದೆ. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ, ನೋಡ್ಬೋದು ನೀವು. ಸ್ಮೈಲ್ ಕೂಡ ಹಾಗೆ ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ಬರ್ತ್ಡೇ ಪಾರ್ಟಿ ಬಂದು ಪೂರ್ಣಾನಂದ ಫಂಕ್ಷನ್ ಹಾಲಲ್ಲಿರೋದು. ಇವ್ರ ಮನೆಯಿಂದ ಒಂದು ಸ್ವಲ್ಪನೇ ದೂರ ಆಗುತ್ತೆ, ಜಾಸ್ತಿ ಏನಿಲ್ಲ. ಇಲ್ಲಿ ನೋಡ್ಬೋದು ನಮ್ಮ ಸಿಂಧು, ಅಭಿ ಹಾಗೆ ಸೋನುದು ಕೂಡ ಫೋಟೋ ಶೂಟ್ ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ಒಳಗಡೆ ಹೋಗೋಣ ಬನ್ನಿ. ಈಗ ಎಲ್ಲ ಇನ್ನೂ ಒಂದು ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ. ನಾವು ಬೇರೆಯವ್ರು ಯಾರಾದರೂ ಬಂದಿರ್ತಾರೆ ಗೆಸ್ಟ್ಗಳಂತ ಬೇಗನೆ ಬಂದ್ವಿ. ಇವಳು ನನ್ನ ಫ್ರೆಂಡು, ನನ್ನ ಕ್ಲಾಸ್ಮೇಟು ಕೂಡ. ಅವಳನ್ನು ಕೂಡ ಗುಲ್ಬರ್ಗಕ್ಕನ್ನೇ ಕೊಟ್ಟಿರೋದು. ಗುಲ್ಬರ್ಗದಲ್ಲಿ ಏನೇ ಫಂಕ್ಷನ್ ಆದ್ರೂ ಬಟ್ ಇವಳಿಗೆ ಇನ್ವೈಟ್ ಮಾಡಿರ್ತೀನಿ, ಬರ್ತಾಳೆ ಅವಳು ಕೂಡ. ತುಂಬ ದಿನಗಳಾಗಿರುತ್ತೆ, ಚೈಲ್ಡ್ಹುಡ್ ಫ್ರೆಂಡ್ಸು, ಮಾತಾಡ್ಸೋದು ಒಂಥರ ಖುಷಿ ಇರುತ್ತೆ. ಹಾಗೆ ನಮ್ಮ ಸಿಂಧುನ ಫ್ರೆಂಡನ್ನು ಕೂಡ ಇಲ್ಲೇ ಕೊಟ್ಟಿರೋದು. ಲಕ್ಷ್ಮಿನ ಚಿಕ್ಕಪ್ಪನ ಮಗಳು ಇವಳು, ಮಧು ಅಂತ ಹೇಳ್ಬಿಟ್ಟು. ಅವಳನ್ನು ಇದೇ ಊರಿಗೆ ಕೊಟ್ಟಿದ್ದಾರೆ, ಗುಲ್ಬರ್ಗಕ್ಕೆ. ನಮ್ಮ ಸಿಂಧು, ಮಧು ಕ್ಲಾಸ್ಮೇಟ್ ಅವರು ಕೂಡ. ಒಂಥರ ಸ್ಕೂಲ್ ಫ್ರೆಂಡು, ಹಾಗೆ ಚೈಲ್ಡ್ಹುಡ್ ಫ್ರೆಂಡ್ಸು ಮೀಟ್ ಆದಾಗ ತುಂಬಾ ಖುಷಿ ಇರುತ್ತೆ. ನನಗಂತೂ ತುಂಬಾ ಇಷ್ಟ. ಫ್ರೆಂಡ್ಸ್, ಲೇಟ್ ಆಗುತ್ತೆ ಅಂತ ನಂದು ಔಟ್ಫಿಟ್ ತೋರಿಸೋದೇ ಮರ್ತೋಯ್ತು. ಇದು ನನ್ನ ಬರ್ಡೇಗೆ ತೊಗೊಂಡಿರೋದು. ಆಫ್ ವೈಟು, ತುಂಬಾ ಚೆನ್ನಾಗಿದೆ ಡ್ರೆಸ್. ಇದೇ ವೇರ್ ಮಾಡಿದೆ. ನಮ್ಮ ಸಿಂಧುಂದು ಕೂಡ ಅಷ್ಟೇ, ಬ್ಲ್ಯಾಕ್ ಡ್ರೆಸ್ ಹಾಕಿದ್ದಾಳೆ. ಅವಳದು ಕೂಡ ತುಂಬಾ ಚೆನ್ನಾಗಿದೆ. ಅವನು ನೋಡ್ರು ಅಷ್ಟೇ ಅವನಿಗೆ.
ಬರ್ರಿ ಮಾಮ, ನೀವು ಬರ್ರಿ. ಯಾರು ಬೇಡ ನೀವಿಬ್ರೆ. ಹಿಂದೆ ಸುತ್ತ ಆ ಕಡೆ ಈ ಕಡೆ ನಡ್ಕೊಂಡ್ಬರ್ತೀರಾ? ಹಾಯ್ ಆರಾಮಿ. ಅಭಿ ಆನ್ ಮಾಡು, ಆನ್ ಮಾಡು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ತಾನೆ ಅಂದ ಇರುವುದು, ತುಂಬಿ ಬರುವುದು. ಚಂದ್ರನಕ್ಕಾಗ ತಾನೆ ಬೆಳಕು ಬರುವುದು, ಕಡಲು ಕುಣಿವುದು. ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೇ, ಬೀಸಗಾಳಿ ತೂಗೋ ಪೈರು ಭೂಮಿ ನಗಲೆಂದೇ. ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಫ್ರೆಂಡ್ಸ್, ಆಳಂದ ತಾಲೂಕಿನ ಶಾಸಕರಾದ BR ಪಾಟೀಲ್ ಸರ್ ಕೂಡ ಅವರನ್ನು ಇನ್ವೈಟ್ ಮಾಡಿದರು. ಅವರು ಕೂಡ ಬಂದಿದ್ದರು, ನೋಡ್ಬೋದು ನೀವು. ಸಿಂಧುಗೆ ಹಾಗೆ ಅಬಿಗೆ ಶಾಲ್ ಹಾಕಿ ಸನ್ಮಾನ ಮಾಡ್ತಾ ಇದ್ದಾರೆ. ಒಂಥರ ಖುಷಿ ಆಗುತ್ತೆ ಅವ್ರಿಗೆ. ಇನ್ನೂ ಒಂದು 2-3 ಪ್ರೋಗ್ರಾಮ್ ಇದೆ ಅಂತೆ, ಹಂಗಾಗಿ ಬೇಗ ಹೊರಡಬೇಕು ಅಂತ ಪಾಪ ಪಾಪುಗೆ ವಿಶ್ ಮಾಡಿ ಹೊರಡ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಬನ್ನಿ ಈಗ ಯಾರೆಲ್ಲ ಬಂದಿದ್ದಾರಂತ ನೋಡ್ಕೊಂಬರೋಣ. ಇವರು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇಲ್ಲೇ ಗುಲ್ಬರ್ಗದಲ್ಲಿರ್ತಾರೆ. ಅವರನ್ನು ಕೂಡ ಇನ್ವೈಟ್ ಮಾಡಿದ್ವಿ, ಅವರು ಕೂಡ ಬಂದಿದ್ದರು. ಎಲ್ಲರೂ ಕೆಲವೊಬ್ರು ಊರಿಗೆ ಹೊರಡೋರಿದ್ದಾರೆ, ಹಂಗಾಗಿ ಬೇಗ ಫೋಟೋ ತಗೊಂಡು ಊಟ ಮಾಡಿಕೊಂಡು ಹೊರಡ್ತಾ ಇದ್ದಾರೆ. ಬನ್ನಿ ಯಾರೆಲ್ಲ ಬಂದಿದ್ದಾರಂತ ಒಂದ್ಸರಿ ವಿಸಿಟ್ ಹಾಕೊಂಬರೋಣ. ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ.
ಫ್ಯಾಮಿಲಿ ಮೆಂಬರ್ಸ್ ನಿಂತು ನಾವು ಫೋಟೋ ತೊಗೊಳ್ತಾ ಇದ್ದೀವಿ. ನೋಡ್ಬೋದು ಬರ್ತ್ಡೇ ಪಾರ್ಟಿ ತುಂಬಾ ಚೆನ್ನಾಗಾಯಿತು. ಇನ್ನೂ ಗೆಸ್ಟ್ಗಳು ಬರ್ತಾನೆ ಇದ್ದಾರೆ. ನಾವು ಅಡುಗೆ ಏನೆಲ್ಲ ಇದೆ ಅಂತ ಒಂದು ರೌಂಡ್ ನೋಡ್ಕೊಂಬರೋಣ ಬನ್ನಿ. ನೋಡ್ಬೋದು ಇಲ್ಲಿ ಸಲಾಡು, ಹಾಗೆ ಕೇಕು, ಉಪ್ಪಿನಕಾಯಿ, ಲೆಮನ್ನು. ಬನ್ನಿ ಫ್ರೆಂಡ್ಸ್. ಸ್ವೀಟ್ ಬಂದು ಕೋವಾ ಇದೆ, ಹಾಗೆ ಸ್ಟಾರ್ಟರು ಗೋಬಿ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ. ಇದು ಪಾಲಕ್ ಪಕೋಡ, ಹಾಗೆ ರೋಟಿ, ಚಪಾತಿ, ಹಾಗೆ ಪನ್ನೀರ್ ಕರಿ, ಹಾಗೆ ಪಪ್ಪು, ಇದು ವೈಟ್ ರೈಸು, ಇದು ಒಂಥರ ವೆಜಿಟೇಬಲ್ ಪಲಾವ್ ತುಂಬಾ ಚೆನ್ನಾಗಾಗಿದೆ ಅಂತ ಇದ್ರು ಎಲ್ಲರೂ. ಸಾಂಬಾರು, ಮೊಸರು ಬಜ್ಜಿ, ಪಾಪಡು, ಹಾಗೆ ಐಸ್ ಕ್ರೀಮ್ ಕೂಡ ಇತ್ತು. ನೀನು ನಿಮ್ಮ ತಮ್ಮ ಅಲ್ಲೇ ನಿಂತ್ಕೋಬೇಕು ಅನ್ನೋ ಹತ್ರ. ಗುಂಡು ಊಟ ಮಾಡ್ತಿದೀಯಲ್ಲ ಅವನನ್ನ ಬಿಟ್ಟು, ಸೋನನ್ ಬಿಟ್ಟು ಊಟ ಮಾಡ್ತಿದೀಯಾ? ಫ್ರೆಂಡ್ಸ್, ಬರ್ತ್ಡೇ ಪಾರ್ಟಿ ತುಂಬಾ ಚೆನ್ನಾಗಾಯಿತು. ಬಂದವರೆಲ್ಲ ಗೆಸ್ಟ್ ಹೋದರು. ಈಗ ನಾವು ಊಟ ಮಾಡ್ತಾ ಇದ್ವಿ. ಅಡುಗೆ ಕೂಡ ತುಂಬಾ ಚೆನ್ನಾಗಾಗಿತ್ತು. ಊಟ ಟೈಮ್ ಸ್ವಲ್ಪ ಲೇಟ್ ಆಯಿತು ಅಂತ ಜಾಸ್ತಿ ಏನು ಊಟ ಸೇರಲಿಲ್ಲ. ಫ್ರೆಂಡ್ಸ್, ಈ ವಿಡಿಯೋ ಒಂದು ಸ್ವಲ್ಪ ಲೆಂತಿ ಆಗುತ್ತೆ. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಎಲ್ಲ ವಿಡಿಯೋನೂ ನೋಡಿ. ಫ್ರೆಂಡ್ಸ್, ಮನೆಗೆ ಬಂದು ಫ್ರೆಶ್ ಅಪ್ ಆದ್ವಿ. ಹಾಗೆ ಎಲ್ಲರೂ ಕೂತು ಮಾತಾಡ್ತಾ ಇದ್ದೀವಿ ಫನ್ನಾಗಿ. ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್. ಟಿಪ್ಸ್ ಕೊಡ್ಲತ್ತೀನಿ ಡೈರೆಕ್ಟ್
ಯಾರಿಗೂ ಟಿಪ್ಸ್ ಅಲ್ಲಿ ಇವ್ರಿಗೂ ಟಿಪ್ಸ್ ಹೊರಗೆ ಬಂದ್ಮೇಲೆ ಕೇಳಿಸೋದು ಕೇಳಿಸೋದು. ಫೋನ್ ಮಾಡೋದು ಅಲ್ಲ ನಮ್ ದೀಪ ಪಾಪ ಮಕ್ಕಂಡ ಕೆದ್ದ ಕುಂತ ಸ್ಟೋರಿ ಕೇಳಕ ಕಿವುಡಿದ್ದೀನಿ ಅಂತ ನಾನು ತಲೆಯಾಗ ಹಾಕೊಳ್ಳೋದಿಲ್ಲ. ಇವ್ರು ಏನು ಬೈದ್ರು ತಲೆ ಹಾಕೊಳ್ಳೋದಿಲ್ಲ. ಹೂವ ಬಿದ್ದು ಅಂತ ಹೇಳೋದು. ಕಲಿಗೆ ಹೊಡೆದ್ರಲ್ಲ ಹೂವಿನ ಹೊಡೆದ ಅದೊಂಚೂರ್ ಕಂಗೆ ಊದ್ರಿ ಕಿವ್ಯಾಗ ಅವ್ರಿಗೆ ಅವರು ಮಾನ್ ಶಾಣ್ಯಾರು ಅಟ್ಟೆ ಯಾರು ಹೇಳೋದು ಗಣಿತ ಬಾಜು ಕೊಂಡ್ರು ಸೊಳ್ಳಿದ್ರೆ ನಾ ಪ್ರಾಮಾಣಿಕವಾಗಿದ್ದೀವಿ. ಅವರು ಪಾಪ ಅವರು ಅಳ್ತಾ ನೀವು ಒಬ್ಬರೇ ಕೂತಿ ಕೇಳಕ್ರಿ ಇಲ್ಲ ಎಲ್ಲಾ ಗಣಿತ ಮಾಡುದು ಮಾರಾಯ ಅಂತ ಅಲ್ಲಲ್ಲ ಮಾಡುದು ಉಣೋ ಮಾರಾಯ ಅಂತ ಮಾಡುದು ಉಳ್ಳು ಗೊತ್ತಿದ್ದು ಜ್ಞಾನಂದಿನ ಮದಿ ಅನುಕ ಮಾಡ್ಕೊಂಡಿದ್ರು ಇವ್ ಬರ್ತಾರೆ ಇವತ್ತೊಂದು ದಿನ ಲಗ್ನಕ್ಕೆ ಇನ್ನ ಇದೇ ಹೇಳ್ತಾರ ಕತಿ ಹೇಳ್ತಾರೆ ನಾವು ಯಾವಾಗಲೂ ಸುಳ್ಳು ಹೇಳಲ್ಲ. ಇವು ಆದ ಒಂದು ವರ್ಷ ನಮಗೆ ಮಾಡಿದ್ದು ಮಾರಾಯ ಮಾಡಿದ್ರು ಮಾರಾಯ ಅಂತ